ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಯಾಕೆ ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಆಗಿದ್ದಾಗೋಯ್ತು ರೀ, ಮತ್ತೆ ಏನಾಗಬೇಕು ಅಂತ ಯೋಚನೆ ಮಾಡಿ. ಪುಣ್ಯ, ಅದು ಕ್ಷಮಿಸಿ ಅಮ್ಮ, ಇವತ್ತು ನಾನು ಕೆಲ್ಸಕ್ಕೆ ಬಂದಿದ್ದು ತಡ ಆಯಿತು. ಇವತ್ತು ಇವಳು ಸ್ಕೂಲಿಗೆ ರಜಾ ಇತ್ತು, ಮನೇಲಿರೋಕ್ಕೆ ಬೇಜಾರು ಅಂದ್ಲು. ಎಷ್ಟೇ ಹೇಳಿದ್ರು ಕೇಳದೆ ಹಠ ಮಾಡ್ಕೊಂಡು ಬಂದ್ಲು. ನಿಮ್ಗೇನಾದರೂ ಅವಳಿಂದ ತೊಂದರೆ ಆಗುತ್ತೆ ಅನ್ನೋದಾದರೆ ನಾನು ಈಚೆ ಕೂರಿಸ್ತೀನಿ. ಪುಟ್ಟಿ, ನಿನ್ನ ಹೆಸರೇನು? ಚಿನ್ನು. ಅವಳ ಹೆಸರು ಅನಿತಾ ಅಣ್ಣ, ಮನೇಲಿ ಚಿನ್ನು ಅಂತ ಕರಿತೀವಿ. ಚಿನ್ನು ನಿನ್ನ ಹೆಸರು ಚೆನ್ನಾಗಿದೆ, ಚಿನ್ನದ ಬೊಂಬೆ ಹಾಗೆ ಇದೆಯಾ. ಪುಟ, ನಿನ್ಗಿಲ್ಲಿ ಬರೋಕ್ಕೆ ಇಷ್ಟನಾ? ಇಷ್ಟ, ಆದ್ರೆ ನಮ್ಮಮ್ಮ ಇಲ್ಲಿ ಕರ್ಕೊಂಬರಲ್ಲ. ಆಶಾ, ಮಗು ಬರ್ತೀನಿ ಅಂದ್ರು ನೀವು ಯಾಕೆ ಕರ್ಕೊಂಡು ಬರಲ್ಲ? ನಮ್ಗೇನು ತೊಂದರೆ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಕರ್ಕೊಂಡು ಬನ್ನಿ. ಕೇಳಿಸ್ತಾ? ಇನ್ಮೇಲೆ ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಇಲ್ಲಿಗೆ ಬರ್ಬೋದು. ನನ್ನ ಜೊತೆ ಆಟ ಆಡ್ಬೋದು. ಈಗ ನಾವು ಆಟ ಆಡೋಣ? ಆಟ ಆಡೋಣ. ನಿಮಗೆ ಏನೇನು ಆಟ ಆಡಕ್ಕೆ ಬರುತ್ತೆ? ನೀನು ಏನೇನು ಆಟ ಹೇಳ್ಕೊಡ್ತೀಯೋ ಅದೇನು ಆಡೋಣ. ಈಗ ಆಟ ಆಡೋಣ? ಸರಿ ಅಮ್ಮ, ನಾನು ಕೆಲಸ ನೋಡ್ಕೋತೀನಿ. ನಿನ್ಗೆ ಯಾವ್ಯಾವ ಗೇಮ್ ಗೊತ್ತು? ರಾಕ್ ಪೇಪರ್ ಸೀಸರ್. ರಾಕ್ ಪೇಪರಾ? ಸರಿ. ಪುಣ್ಯ, ಕೌಂಟ್ ಕೊಡು. ಓಕೆ, ರಾಕ್. ಹೀರೋ ಕೌಂಟ್ ಕೊಡ್ತಾಳೆ. 3 2 1 ಕೌಂಟ್ ಕೊಡು. 3 2 1. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ಒನ್ ಮೋರ್. ಏನು ಮಗು ಜೊತೆ ಮಗು ಆಗ್ಬಿಟ್ರಲ್ಲ? ಇಷ್ಟೊತ್ತು ಇದ್ದಿದ್ದ ಬೇಜಾರು ಈಗೆಲ್ಲೋಯ್ತು? ಈ ಮಗು ನಗು ಜೊತೆ ಬೇಜಾರೆಲ್ಲ ಕರ್ಗೋಯ್ತು. ಒಳ್ಳೇದಾಯ್ತು. ನೀವು ಆಟ ಆಡ್ತಾ ಇರಿ, ನನ್ನ ಮಗುಗೇನಾದ್ರು ತಿನ್ನಕ್ ತರ್ತೇನೆ. ನಿಮ್ಮ ಸ್ಕೂಲಲ್ಲಿ ಇನ್ನ ಏನೇನು ಹೇಳ್ಕೊಡ್ತಾರೆ? ಪದ್ಯ ಹೇಳ್ಕೊಡ್ತಾರೆ, ಆಮೇಲೆ ಆಟ ಆಡಿಸ್ತಾರೆ. ಹೌದಾ? ಸರಿ, ಹಾಗಾದ್ರೆ ಒಂದು ಪದ್ಯ ಹೇಳು ನೋಡೋಣ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡು, ಚಂದ ಮಾಮ ಬಾರಯ್ಯ. ಓಕೆ, ಆಟ ಆಡಿ ಸುಸ್ತಾಗಿರುತ್ತೆ, ಇವಾಗ ಇಷ್ಟು ಸಾಕು. ಇನ್ನೂ ಬಿಸಿ. ಪೂರ್ಣಿ, ಅಷ್ಟು ಬಿಸಿ ಮಗು ಹೇಗೆ ತಿನ್ನತ್ತೆ? ಕೊಡು, ನಾನು ತಿನ್ನಿಸ್ತೀನಿ. ಪುಟ್ಟ, ಬಾಯ್ಲಿ. ಮಗು ಅಂದ್ರೆ ಅಷ್ಟಿಷ್ಟನಾ? ಏನಾದರೂ ಕೇಳಿದ್ಯಾ? ನಿಮಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತುಂಬಾ ಕೇರ್ ಮಾಡ್ತೀರಲ್ವಾ? ಪುಟ್ಟ ಮಗು ಅಲ್ವಾ, ಇಷ್ಟು ಮುದ್ದಾಗಿ ಮಾತಾಡ್ತಾಳೆ, ಯಾರಿಗಾದ್ರೂ ಇಷ್ಟ ಆಗುತ್ತೆ. ಸ್ವಂತ ಮಗುನ ಹೇರೋಕ್ ಯೋಗ್ಯತೆ ಇಲ್ಲ ಅಂದ್ರೂ ಕೆಲ್ಸದವ್ರ ಮಗುನ ತಮ್ಮದೇ ಮಗು ಅನ್ನೋ ಥರ ನೋಡ್ಕೋತಿದ್ದೀರಾ? ಇಷ್ಟು ಸಾಕು ಪೂರ್ಣಿ, ನಿನ್ನ ತಲೆ ಕೆಡ್ಸೋಕ್ಕೆ. ಇನ್ಮೇಲೆ ನೋಡ್ತಿರು, ಹುಚ್ಚಿ ಹಾಗೆ ಒದ್ದಾಡಬೇಕು, ಹಾಗೆ ಮಾಡ್ತೀನಿ. ಪೂರ್ಣಿ,
ಈಗೇನಾಯ್ತು ಅಂತ ಹೀಗೆ ಅಳ್ತಾ ಇದೆಯಾ? ಆ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಇಲ್ವಾ ಅಮ್ಮ? ಆ ಲವಿ ಮಗು ಜೊತೆ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಮಕ್ಕಳಂದ್ರೆ ಎಷ್ಟು ಪ್ರೀತಿ. ನನ್ನ ದುರಾದೃಷ್ಟಕ್ಕೆ ಅವ್ರಿಗೊಂದು ಮಗು ಎತ್ಕೊಡಕ್ಕಾಗ್ತಿಲ್ಲ. ನಾನೆಂತ ಪಾಪಿ ಅಮ್ಮ. ನೀನು ಹೀಗೆ ಕೊರಗ್ತಾ ಇದ್ರೆ ಮಕ್ಕಳಾಗತ್ತಾ? ದೇವ್ರ ಮೇಲೆ ನಂಬಿಕೆ ಇಡು. ಆ ನಂಬಿಕೆಗೆ ಭಕ್ತಿಗೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅಲ್ಲಿವರೆಗೂ ನೀನು ಅವಿಗೆ ಮಗು ಆಗಿರ್ಬೇಕು, ಅವಿ ನಿನಗೆ ಮಗು ಆಗಿರ್ಬೇಕು. ನೀವಿಬ್ರು ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನೀವಿಬ್ರು ಇನ್ನೂ ಚಿಕ್ಕೋರು, ಮುಂದೊಂದು ದಿನ ನಿಮ್ಮಿಬ್ರಿಗೂ ಮಕ್ಕಳಾಗೇ ಆಗತ್ತೆ. ಇನ್ನೂ ಈ ಮಾತನ್ನ ನಂಬೇಕು ಅಂತ ಹೇಳ್ತೀರಾ? ಡಾಕ್ಟ್ರೇ ಹೇಳಿದ್ದಾರೆ ನನಗೆ ಮಕ್ಕಳಾಗಲ್ಲ ಅಂತ. ಅಂಥದ್ರಲ್ಲಿ ಮಕ್ಕಳಾಗಬಹುದು, ಮಕ್ಕಳಾಗಬೇಕು ಅಂತ ನಂಬಿಕೆ ಇಟ್ಕೊಂಡು ಕೂರ್ಬೇಕು ಅಂತ ಹೇಳ್ತೀರಾ? ಅಯ್ಯೋ ದಡ್ಡಿ, ಡಾಕ್ಟರ್ ಮಾತು ಮೀರಿ ಈ ಪ್ರಪಂಚದಲ್ಲಿ ಎಂತೆಂಥ ಪವಾಡಗಳೆಲ್ಲ ನಡೆದಿಲ್ಲ ಹೇಳು. ನೀನು ನಂಬಿಕೆ ಕಳ್ಕೊಬೇಡ. ನೀನು ನಂಬಿಕೆ ಕಳ್ಕೊಂಡು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಅವಿ ಸಂತೋಷವಾಗಿರ್ತಾನ? ನೀವಿಬ್ರು ಯಾವಾಗಲೂ ನಗ್ನಗ್ತಾ ಇರಬೇಕು. ಹೋಗು, ಆ ಮಗು ಜೊತೆ ಅವಿ ಜೊತೆ ನೀನು ಸ್ವಲ್ಪ ಹೊತ್ತು ಆಟ ಆಡ್ತಾ ಕಾಲ ಕಳಿ. ಮಿರಾಕಲ್ ಅಂತಂತಾರಲ್ವಾ, ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ನಿನ್ನ ಮಡ್ಲಲ್ಲಿ ಮಗು ಕಿಲಕಿಲ ಅಂತ ನಗೋದನ್ನ ನಾನು ನೋಡೇ ನೋಡ್ತೀನಿ. ಅವತ್ತು ಈ ಮಾತನ್ನ ನಾನು ನಿನಗೆ ನೆನಪಿಸ್ತೀನಿ. ಆಗ ನೀನು ನನಗೆ ಉತ್ತರ ಕೊಡು. ಅಂದರೆ ನನಗಿನ್ನೂ ಮಕ್ಕಳಾಗುತ್ತೆ ಅಂತೀರಾ? ಮಿರಾಕಲ್ಗಳನ್ನ ನಂಬಬೇಕು ಅಂತೀರಾ? ಖಂಡಿತ ಪೂರ್ಣಿ. ಪ್ರಪಂಚದಲ್ಲಿ ಎಷ್ಟೋ ಕಡೆ ಆಗೋದನ್ನ ನಾವು ನಂಬೋದ್ರಲ್ಲಿ ತಪ್ಪೇನೂ ಇಲ್ಲ. ಕಾಣ್ತಿರೋ ದೇವ್ರನ್ನೇ ನಂಬ್ತೀವಂತೆ. ಹಾಗಿರುವಾಗ ಆ ದೇವರಿಂದ ಆಗಿರೋ ಪವಾಡಗಳನ್ನ ಯಾಕೆ ನಂಬಾರ್ದು? ಹೋಗು, ಕಣ್ಣೀರು ಓಡಿಸ್ಕೊಂಡು ಅವ್ರ ಜೊತೆ ಆಟ ಆಡಿ ಹೋಗು. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ಈಗ ಕಾರ್ ಹತ್ತಿ ಓನರ್ ಹತ್ರ ಹೋಗಿ ಅಲ್ಲೇ ಮಾತಾಡೋಣ. ಸೈಟ್ ಯಾರಿಗೆ ಸೇರಬೇಕು ಅಂತ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ಅವ್ರಿಗೆ ಸೇರುತ್ತೆ. ಬನ್ನಿ. ಬರಲ್ಲ ಅಂತ ಹೇಳಲಿಲ್ವಾ? ಒಂದ್ಸಲ ಅರ್ಥ ಆಗಲ್ವಾ? ಬರಲ್ಲ ಅಂತಂದರೆ ಹೊಡೆದ ತಗೊಂಡು ಹೋಗ್ತೀವಿ. ಮರ್ಯಾದಿಂದ ಹತ್ತೋ ಕಾರ್ನ. ಹತ್ತೋ ಕಾರ್ನ ಅಂತ ಹೇಳಿದ್ ಕೇಳಿಸ್ತಿಲ್ವಾ ನಿಂಗೆ? ದುಡ್ಡು ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡೋದು ದೊಡ್ಡವನಲ್ವಾ ನೀನು? ಬಾ, ದೊಡ್ಡದಾಗೆ ಪಾಠ ಕಲಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.